ಎರಡಲ್ಲ ಬರೋಬ್ಬರಿ 400 ಕೋಟಿ ರೂಪಾಯಿ ಲೂಟಿಯಾಗಿದೆ. ಮಾರ್ಗ ಮಧ್ಯೆಗೆ ಹೈಜಾಕ್ ಆಗಿದೆ. ಹೇಗೆ ಈ 400 ಕೋಟಿ ರೂಪಾಯಿ ಇದ್ದಂತಹ ಕಂಟೈನರ್ ಒಂದಲ್ಲ ಎರಡಲ್ಲ ಬರೋಬ್ಬರಿ 400 ಕೋಟಿ ರೂಪಾಯಿ ಮಾರ್ಗ ಮಧ್ಯದಲ್ಲೇ ಹೈಜಾಕ್ ಆಗಿದ್ದಾದ್ರೂ ಹೇಗೆ? ಬೆಳಗಾವಿಯ ಚೋರ್ಲಾ ಘಾಟ್ನಲ್ಲಿ ಆಗಿದ್ದಾದ್ರೂ ಏನು? 400 ಕೋಟಿ ಸಾಗಿಸಿದ್ದ 2 ಕಂಟೈನರ್ ಮಾಯಾಗಿ ಹೋಗ್ಬಿಟ್ಟಿದೆ. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಈ ಹಣ ಹೋಗ್ತಾ ಇತ್ತು, ಹಣವನ್ನ ಸಾಗಿಸಲಾಗ್ತಾ ಇತ್ತು. 400 ಕೋಟಿ ರೂಪಾಯಿನ 2 ಕಂಟೈನರ್ನಲ್ಲಿ ಬೆಳಗಾವಿಯ ಚೋರ್ಲಾ ಘಾಟ್ನಲ್ಲಿ ಹೈಜಾಕ್ ಮಾಡಲಾಗಿದೆ. ಹಾಗಾದ್ರೆ ಈ ಕಂಟೈನರ್ಗಳನ್ನ ಹೈಜಾಕ್ ಮಾಡಿದ್ಯಾರು? ಹೈಜಾಕ್ ಹೇಗಾಯ್ತು? ತನಿಖೆ ಯಾವ ರೀತಿ ನಡೀತಾ ಇದೆ? 2025 ಆಗಸ್ಟ್ 16ರಂದು ನಡೆದಿದ್ದ ರಾಬರಿ ಪ್ರಕರಣ ಈಗ ತಡವಾಗಿ ಬೆಳಕಿಗೆ ಬಂದಿದೆ. 400 ಕೋಟಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಗಮನಿಸ್ತಾ ಹೋಗಬಹುದು. ಅಕ್ಟೋಬರ್ ಆಗಿರುವಂತಹ ಘಟನೆ ಇದು. 2025ರ ಅಕ್ಟೋಬರ್ ಆಗಿರುವಂತಹ ಒಂದು ರಾಬರಿ ಇದು ಈಗ ಬೆಳಕಿಗೆ ಬಂದಿದೆ. 2 ಕಂಟೈನರ್ನಲ್ಲಿ ಬರೋಬ್ಬರಿ 400 ಕೋಟಿ ರೂಪಾಯಿ ಇತ್ತು. ಅದನ್ನ ಕದ್ದವರು ಯಾರು? ಆ ಹಣ ಯಾರಿಗೆ ಸಂಬಂಧಪಟ್ಟದ್ದು? ಆ ಕಂಟೈನರ್ ಯಾರಿಗೆ ಸಂಬಂಧಪಟ್ಟಂತದ್ದು? ಯಾರು ಕಂಪ್ಲೇಂಟ್ ಕೂಡ ಕೊಟ್ಟಿಲ್ವಾ? ಕಂಪ್ಲೇಂಟ್ ಆಗಿದ್ಯಾ? ಪೊಲೀಸರ ತನಿಖೆ ಯಾವ ರೀತಿ ಆಗ್ತಿದೆ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಚೋರ್ಲಾ ಘಾಟ್ನಲ್ಲಿ 2 ಕಂಟೈನರ್ ಅಲ್ಲಿ ಬರೋಬ್ಬರಿ 400 ಕೋಟಿ ಹಣವನ್ನ ಸಾಗಾಟ ಮಾಡಲಾಗ್ತಾ ಇತ್ತು. ಇದು ಯಾರಿಗೆ ಸಂಬಂಧಪಟ್ಟಂತಹ ಹಣ? ಈಗ ಆ ಹಣ ಎಲ್ಲಿ ಹೋಯ್ತು? ಆ ದರೋಡೆಕೋರರು, ರಾಬರಿ ಮಾಡಿದಂಥವರು ಯಾರು ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ. 400 ಕೋಟಿ ರೂಪಾಯಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 400 ಕೋಟಿ ರೂಪಾಯಿ ಮಂಗಮಾಯ ಆಗಿದೆ. ಹಾಗಾದ್ರೆ ಈ 400 ಕೋಟಿ ರೂಪಾಯಿ ಕದ್ದಿರುವವರು ಯಾರು? ಆ ಹಣ ಈಗ ಎಲ್ಲಿದೆ? 3 ರಾಜ್ಯಗಳ ಪೊಲೀಸರು ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾದ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ರಾಬರಿ ನಡೆದು ಇಷ್ಟು ತಿಂಗಳಾಯಿತು. ಕಳ್ಳರು ಎಲ್ಲಿದ್ದಾರೆ? ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಈ ಹಣವನ್ನ ಬಳಕೆ ಮಾಡಬೇಕು ಅಂತ ತೆಗೆದುಕೊಂಡು ಹೋಗಲಾಗಿತ್ತ? ಹಾಗಾದ್ರೆ ಚೋರ್ಲಾ ಘಾಟ್ನಲ್ಲಿ ಹಣ ದೋಚಿ ಎಲೆಕ್ಷನ್ಗೆ ಬಳಕೆ ಮಾಡೋಕೆ ಪ್ಲಾನ್ ಮಾಡಲಾಗಿತ್ತ? ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಊಹಾಪೋಹಗಳು ಕೇಳಿ ಬರ್ತಿದೆ. ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆಗಳಿಗೆ ಈ ಹಣವನ್ನ ಕದ್ದು ಯೂಸ್ ಮಾಡೋಕೆ ಪ್ಲಾನ್ ಮಾಡ್ಕೊಂಡಿದ್ರಾ? ಈಗಾಗಲೇ 5ರನ್ನ ವಶಕ್ಕೆ ಪಡೆದು SITಯಿಂದ ತನಿಖೆ ಆರಂಭ ಆಗಿದೆ. ಈ 400 ಕೋಟಿ ರೂಪಾಯಿ ಯಾರಿಗೆ ಸಂಬಂಧಪಟ್ಟಂತದ್ದು? ಹಣ ಕದ್ದವರು ಯಾರು? ಹಾಗಾದ್ರೆ 400 ಕೋಟಿ ರೂಪಾಯಿ ಎಲ್ಲಿದೆ? ಹಣ ಕದ್ದು ಇಷ್ಟು ತಿಂಗಳಾಯ್ತಲ್ಲ. ಈ ಪ್ರಕರಣ ಈಗ ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. ಮಹಾರಾಷ್ಟ್ರದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಹಣವನ್ನ ಕದ್ದು ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಕೊಂಡು ಪ್ಲಾನ್ ಮಾಡಿ ರಾಬರಿ ಮಾಡಿದ್ರ ಅನ್ನುವಂಥ ವಿಚಾರ ಈಗ ಚರ್ಚೆಗೆ ಗ್ರಾಸ ಆಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಈ 400 ಕೋಟಿ ರೂಪಾಯಿ ಯಾರಿಗೆ ಸಂಬಂಧಪಟ್ಟಂತದ್ದು? ಅದ್ರ ಜೊತೆಗೆ ಕದ್ದವರು ಯಾರು ಅನ್ನುವಂಥದ್ದು ಗೊತ್ತಾಗಿದೆಯಾ? ಹೇಗೆ? ಧನಶ್ರೀ ಪೂಜಾರಿ, ಈ ಒಂದು 400 ಕೋಟಿ ರೂಪಾಯಿ ದರೋಡೆ ಪ್ರಕರಣ ಇಡೀ ಮಹಾರಾಷ್ಟ್ರದಲ್ಲಿ ಬೆಚ್ಚಿ ಬೀಳಿಸಿರ್ತಕ್ಕಂಥದ್ದು. ಮಹಾರಾಷ್ಟ್ರ ಸರ್ಕಾರ ಈ ಒಂದು ತನಿಖೆಗೆ SIT ಅನ್ನ ನಿನ್ನೆ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿದೆ. ಪ್ರಮುಖವಾಗಿ ಈ ಹಣ ಮಹಾರಾಷ್ಟ್ರ, ಗೋವಾ ಮೂಲಕ ಆಂಧ್ರ ಪ್ರದೇಶಕ್ಕೆ ತೆರಳುತ್ತಾ ಇತ್ತು ಅಂತಕ್ಕಂಥ ಮಾಹಿತಿ ಇದೆ. ಚೋರ್ಲಾ ಘಾಟ್ನಲ್ಲಿ ಅಕ್ಟೋಬರ್ 16 ಮತ್ತು 17ರ ಮಧ್ಯದಲ್ಲಿ ಈ ಒಂದು 2 ಕಂಟೈನರ್ಗಳು ಮಾಯ ಆಗುತ್ತೆ. ಕಂಟೈನರ್ ಮಾಯ ಸಂಬಂಧಪಟ್ಟಂತೆ ಸಂದೀಪ್ ಪಾಟೀಲ್ ಎನ್ನುವರನ್ನ ಉದ್ಯಮಿಯೊಬ್ಬರು ಕಿರುಕುಳನ್ನು ಕೊಡ್ತಾರೆ. ನೀನೇ ಈ ಹಣ ಕದ್ದಿದ್ಯಾ, ನಿನ್ನಿಂದಲೇ ಈ ಒಂದು ಕೃತ್ಯ ಆಗಿದೆ ಅಂತೇಳಿ ಆತನ ಮೇಲೆ ಹಲ್ಲೆಯನ್ನು ಮಾಡ್ತಾರೆ. ಆತನನ್ನು ಒತ್ತೆಯಾಳಾಗಿ ಇಟ್ಕೊಂಡು ಆತನನ್ನಾಗಿ ಜೀವ ಬೆದರಿಕೆ ಹಾಕ್ತಾರೆ. ಬಳಿಕ ಹೊರಬಂದಂತ ಆತ ಈ ಒಂದು ಕಂಟೈನರ್ ನಾಪತ್ತೆ ಬಗ್ಗೆ ಒಂದು ವಿಡಿಯೋವನ್ನ ಮಾಡಿ ಹೊರಬಿಡ್ತಾನೆ. ಜೊತೆಗೆ ಏನಂತಂದ್ರೆ ನಾಸಿಕ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರನ್ನ ದಾಖಲಿಸ್ತಾನೆ. ಬಳಿಕ ಈ ಪ್ರಕರಣ ಮಹಾರಾಷ್ಟ್ರದಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಸಂದೀಪ್ ಪಾಟೀಲ್ ದೂರನ್ನ ಆಧರಿಸಿ ಸದ್ಯ 5ರನ್ನ ಬಂಧನ ಮಾಡಲಾಗಿದೆ. ಉದ್ಯಮಿಯೊಬ್ರು ಸಂದೀಪ್ ಪಾಟೀಲ್ಗೆ ಕಿರುಕುಳ ಕೊಟ್ಟರು. ಅವ್ರು ಯಾಕೆ ಕಿರುಕುಳ ಕೊಟ್ಟರು? ಅವರಿಗೆ ಸೇರಿದ ಹಣನ, ಈ ಹಣ ಈಗ ಎಲ್ಲಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ತನಿಖೆಗಳು ನಡೀತಾ ಇದೆ. ತನಿಖೆ ಸಂಬಂಧಪಟ್ಟಂತೆ ಕರ್ನಾಟಕ ಪೊಲೀಸರಿಗೂ ಕೂಡ ಮಹಾರಾಷ್ಟ್ರ ಪೊಲೀಸರು ಸಹಕಾರವನ್ನು ಕೇಳಿದ್ದಾರೆ. ಯಾಕಂದ್ರೆ ಕೃತ್ಯ ನಡೆದಿರೋದು ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗದ ಚೋರ್ಲಾ ಘಾಟ್ನಲ್ಲಿ. ಚೋರ್ಲಾ ಘಾಟ್ ಕರ್ನಾಟಕ ಗೋವಾವನ್ನು ಸಂಪರ್ಕಿಸುವ ಪ್ರಮುಖ ಹೆದ್ದಾರಿಯಾಗಿದೆ. ಆ ಹೆದ್ದಾರಿಯಲ್ಲೇ ಈ ಒಂದು ಕೃತ್ಯ ನಡೆದಿದೆ ಅಂತಕ್ಕಂಥದ್ದು ಈಗ ಏನು ಮಹಾರಾಷ್ಟ್ರ ಪೊಲೀಸರು ಹೇಳ್ತಾ ಇದ್ದಾರೆ. ಈಗ ಮಹಾರಾಷ್ಟ್ರಕ್ಕೆ ಕರ್ನಾಟಕದ ಪೊಲೀಸ್ ಅಧಿಕಾರಿಗಳು ಕೂಡ ತೆರಳಿ ಮಾಹಿತಿಯನ್ನ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಆರಂಭ ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಮಹಾರಾಷ್ಟ್ರದಲ್ಲಿ ಒಂದು ದೊಡ್ಡ ಸಂಚಲನಕ್ಕೆ ಈ ಒಂದು ಪ್ರಕರಣ ಕಾರಣವಾಗಿರ್ತಕ್ಕಂಥದ್ದು. 2 ಕಂಟೈನರ್ ಅಲ್ಲಿ ಸುಮಾರು 400 ಕೋಟಿ
ರೂಪಾಯಿ ಹಣ ಅದು ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಹೋಗ್ತಾ ಇತ್ತಾ ಅಥವಾ ಬೇರೆ ಯಾವುದಕ್ಕಾದ್ರೂ ಬಳಕೆ ಆಗ್ತಿದ್ದ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಒಂದು ಮಾಹಿತಿಯ ಪ್ರಕಾರ ಈ ಹಣವೆಲ್ಲ ತಿರುಪತಿಗೆ ಹೋಗ್ತಾ ಇತ್ತು ಅಂತ ಹೇಳಿ ಈಗ ಪ್ರಾಥಮಿಕವಾಗಿ ಹೇಳ್ತಾ ಇದ್ದಾರೆ. ಮತ್ತು ಈ ಒಂದು ಪ್ರಕರಣದ ಬೆನ್ನನ್ನ ಏನು SIT ಬಿದ್ದಿರ್ತಕ್ಕಂಥದ್ದು ನಾಸಿಕ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತ ದೂರು ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಈ ಒಂದು ಹಣ ಸಾಗಾಟದಲ್ಲಿ ಪ್ರಮುಖ ರಾಜಕಾರಣಿಗಳು ಮತ್ತು ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದಾರೆ ಅಂತಕ್ಕಂಥ ಅನುಮಾನಗಳು ಮಹಾರಾಷ್ಟ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹರಿದಾಡ್ತಿದೆ. ಜೊತೆಗೆ ಇನ್ನು ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ಆಗಿದ್ದು ಚುನಾವಣೆಗೆ ಈ ಹಣ ಬಳಕೆ ಆಗಿದೆಯಾ ಅಥವಾ ಇದು ಏನು ಯಾವ ನೋಟು ಅಮಾನ್ಯಗೊಂಡ ನೋಟ ಅಥವಾ ಅಸಲಿ ನೋಟ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಯಾಕಂದ್ರೆ 400 ಕೋಟಿ ರೂಪಾಯಿ ಕಂಟೈನರ್ ನ ಏನು ಹೈಜಾಕ್ ಅನ್ನ ಮಾಡಿ ಬಳಿಕ 100 ಕೋಟಿ ರೂಪಾಯಿ ಬೇಡಿಕೆ ಇಟ್ಟಿದ್ರು ಅಂತಕ್ಕಂಥ ಆರೋಪವನ್ನ ಸಂದೀಪ್ ಪಾಟೀಲ್ ಮಾಡ್ತಾರೆ. ಹಾಗಾದ್ರೆ ಈ ಎಲ್ಲಾ ಕೃತ್ಯ ಯಾಕಾಗಿ ಆಯ್ತು, ಯಾರ ಉದ್ಯಮಿಗೆ ಸೇರಿದ ಹಣ ಅನ್ನೋದ್ರ ಬಗ್ಗೆ ಈಗ ತನಿಖೆ ಹೊರಬರಬೇಕಿದೆ. ಮತ್ತು ಕರ್ನಾಟಕದಲ್ಲಿ ಈ ಒಂದು ಘಟನೆ ಆಗಿದ್ರಿಂದ ಕರ್ನಾಟಕ ಪೊಲೀಸರು ಕೂಡ ಮಹಾರಾಷ್ಟ್ರಕ್ಕೆ ತೆರಳಿ ಇದರ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡಿದ ಕರ್ನಾಟಕ ಪೊಲೀಸರಿಂದಲೂ ಕೂಡ ಮಾಹಿತಿಯನ್ನ ಮಹಾರಾಷ್ಟ್ರ ಪೊಲೀಸರು ಸದ್ಯ ಕೇಳಿದ್ದಾರೆ. ಧನುಶ್ರೀ ಪೂಜಾರಿ. ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ತಮ್ಮೆಲ್ಲ ಮಾಹಿತಿಗಾಗಿ.